ಧನುರ್ರಾಶಿ ಬೇರೆಯವರ ಜೊತೆ ವ್ಯವಹರಿಸಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಗಮನ ಇರಲಿ. ಯಾವ ಕ್ಷಣದಲ್ಲಿ ವ್ಯವಹಾರಗಳು ಯಾವ ರೀತಿ ಬದಲಾವಣೆಯನ್ನು ಬೇರೆ ಬೇರೆ ರೂಪವನ್ನು ಪಡ್ಕೊಳ್ಬೋದು, ಆಗ ಆಗುವಂತಹ ವ್ಯತ್ಯಾಸಕ್ಕೆ, ನಷ್ಟಕ್ಕೆ, ಕಷ್ಟಕ್ಕೆ ಯಾರೂ ಕೂಡ ಹೊಣೆಯಾಗೋದಿಲ್ಲ. ಅದನ್ನು ಅನುಭವಿಸಬೇಕಾದಂಥವ್ರು ನೀವಾಗ್ತೀರಿ. ಮೇಲಧಿಕಾರಿಗಳ ಅಥವಾ ಹಿರಿಯರ ಕೋಪಕ್ಕೆ ಗುರಿಯಾಗೋದಕ್ಕೆ ಅದೊಂದು ಕಾರಣ. ಇವತ್ತು ಏನೂ ಇಲ್ಲದೆ ಇದ್ದರೂ ಕೂಡ ಇವತ್ತಾಗತಕ್ಕಂತಹ ಮಾತುಕತೆ ವಿಚಾರಗಳು ಮುಂದಿನ ದಿನಮಾನದಲ್ಲಿ ದೊಡ್ಡ ಮಟ್ಟದ ತೊಂದರೆಗೆ ಕಾರಣ ಆಗಬಹುದು ಅನ್ನುವಂಥದ್ದು. ಆಹಾರದಿಂದ ಆರೋಗ್ಯ ಕೆಟ್ಟು ಹೋಗುತ್ತೆ. ಅದರಿಂದ ಸೂಕ್ತವಾದಂತಹ, ಸರಿಯಾದಂತಹ, ಶುದ್ಧವಾದಂತಹ, ಮಿತವಾದಂತಹ ಆಹಾರವನ್ನು ಬಳಸಿ ಅನ್ನುವಂಥದ್ದು ಸಲಹೆ. ಕಾಲಿಗೆ ಸಂಬಂಧಪಟ್ಟ ಹಾಗೆ ಸಣ್ಣ ಪುಟ್ಟ ಸಮಸ್ಯೆಗಳಾಗತ್ತೆ. ನಿಮ್ಮ ಕರ್ತವ್ಯದ ಬಗ್ಗೆ ಗಮನವನ್ನು ಹರಿಸ್ದಲೇ ಲೋಪವನ್ನು ಮಾಡ್ತೀರಿ. ಯಾವ ಕೆಲಸವನ್ನು, ಗುರುತರವಾದಂತಹ ಜವಾಬ್ದಾರಿಯನ್ನು ನೀವೇ ನಿಭಾಯಿಸಬೇಕೋ ಅದರ ಬಗ್ಗೆ ತಾತ್ಸಾರವನ್ನು ತೋರಿಸ್ತೀರಿ, ಪ್ರಮಾದವಾಗತ್ತೆ. ಅದು ದೊಡ್ಡ ಹಿನ್ನಡೆಗೆ ಕಾರಣ ಅಂತ ಹೇಳಬೇಕು. ನಿಮ್ಮ ಅನುಭವ ನಿಮ್ಮನ್ನು ಕಾಪಾಡಬಹುದು. ಆದರೆ ಏನೇ ಅನುಭವ ಇದ್ದರೂ ಕೂಡ ಅದಕ್ಕೆ ಸರಿಯಾದಂತಹ ರೀತಿಯಲ್ಲಿ ನಾವು ವರ್ತಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಶ್ರೀಗಂಧದಿಂದ ಗಣಪತಿಗೆ ಅಭಿಷೇಕವನ್ನು ಮಾಡಿ ಶುಭವಾಗಿ. ಮಕರ ರಾಶಿ ದೈವಾನುಗ್ರಹವನ್ನು ಪಡೆಯುವುದರಲ್ಲಿ ಯಶಸ್ಸನ್ನು ಹೊಂತೀರಿ. ಆ ಭಗವಂತನ ಅನುಗ್ರಹ ನಿಮಗೆ ಸಿಕ್ಕುವಂತಹ ದಿವಸ. ಸರ್ಕಾರಿ ಕೆಲಸ ಏನೇ ಇದ್ದರೂ ಕೂಡ ಅದು ವಿಳಂಬವಾಗುತ್ತೇನೋ ಅನ್ನುವಂತಹ ಸೂಚನೆ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಪತಿಪತ್ನಿಯರಲ್ಲಿ ಪರಸ್ಪರವಾದಂತಹ ಕಾಳಜಿ, ದಾಂಪತ್ಯ ಜೀವನ ಅನ್ಯೋನ್ಯವಾಗಿರುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ. ಆ ಕೌಟುಂಬಿಕ ಸೌಖ್ಯ ಏನಿದೆ ಅದು ಜೀವನದಲ್ಲಿ ಅತಿ ಮುಖ್ಯವಾದಂಥದ್ದು ಅನ್ನುವಂಥದ್ದು. ತಂದೆಯವರ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು ಅದು ಮನಸ್ಸಿಗೆ ಸ್ವಲ್ಪ ಅಹಿತವನ್ನು ಉಂಟು ಮಾಡುತ್ತೆ. ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಫಲಿತಾಂಶ ಸಿಕ್ಕುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಆ ಸೂಚನೆ ನಿಮ್ಮ ಮನಸ್ಸಿಗೆ ಗಟ್ಟಿಯಾಗುವಂಥದ್ದು. ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಮುಂದೆ ಇರತಕ್ಕಂತಹ ಕೆಲವಷ್ಟು ಕೆಲಸಗಳ ಸೂಚನೆ ಕಲಹಕ್ಕೆ ಕಾರಣವಾಗಬಹುದು ಅನ್ನುವಂಥದ್ದು. ಸ್ವಯಂವರ ಪಾರ್ವತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಆ ಗೌರಿ ನಿಮ್ಮ ಸಕಲೇಷ್ಟಾರ್ಥಗಳನ್ನು ನೆರವೇರಿಸಲಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ 28 ಸಲ ಹೇಳಿಕೊಳ್ಳಿ. ಶುಭವಾಗಿ. ಕುಂಭರಾಶಿ ಕೆಲವು ಕೆಲಸಗಳು ಪೂರ್ಣವಾಗಿ ಬಹಳ ಸಂತೋಷವಾಗುತ್ತೆ. ನಾನು ಅಂದ್ಕೊಂಡಿದ್ದಾಯಿತು ಅನ್ನುವಂತಹ ನೆಮ್ಮದಿಯ ನಿಟ್ಟುಸಿರನ್ನು ನೀವು ಬಿಡಲಿಕ್ಕೆ ಅವಕಾಶ ಇದೆ. ಉತ್ತಮವಾದಂತಹ ದಿವಸ ಇದು. ಸಮಾಧಾನವಾಗಿರಬೇಕಷ್ಟೆ. ಸಮಾಧಾನವನ್ನು ಕಳ್ಕೊಂಡ್ರಿ ಅಥವಾ ಅತ್ಯುತ್ಸಾಹದಲ್ಲಿ ಬೇರೆ ಇನ್ನೇನೋ ಮಾಡೋದಕ್ಕೆ ಹೊರಟ್ರಿ, ತೊಂದರೆ ಮಾಡ್ಕೊಳ್ತೀರಿ. ವ್ಯಾಪಾರ ವ್ಯವಹಾರಾದಿಗಳ ಸಮಸ್ಯೆಗಳು ನಿಧಾನವಾಗಿ ಇತ್ಯರ್ಥವಾಗುವಂತಹ ಸೂಚನೆಗಳು ಕಾಣ್ತಾ ಇದೆ. ಅದು ನಿಮಗೆ ಗಟ್ಟಿಯಾದಂತಹ ಮನಸ್ಸನ್ನು ಇಟ್ಕೊಳ್ಳೋದಕ್ಕೆ, ಸಂತೋಷ ಪಡೋದಕ್ಕೆ ಅವಕಾಶವಾಗುತ್ತೆ. ಜೀವನ ಶೈಲಿಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಕಾಣ್ತೀರಿ. ಆದರೂ ಕೂಡ ನಿಮಗೆ ಅದರ ಅವಶ್ಯಕತೆಯೂ ಕೂಡ ಇರುವಂಥದ್ದಾಗಿರುತ್ತೆ. ವಿರೋಧಿಗಳನ್ನು ಒಳ್ಳೆಯ ಮಾತಿನಿಂದ ಸೋಲಿಸ್ತೀರಿ. ಆ ಒಂದು ಚಾಣಾಕ್ಷ ಬುದ್ಧಿ ಈ ದಿವಸ ನಿಮ್ಮಲ್ಲಿ ದ್ವಿಪಟ್ಟು ಕೆಲಸವನ್ನು ಮಾಡುವಂಥದ್ದಾಗತ್ತೆ. ಅಸೂಯೆ, ದ್ವೇಷ ಇದು ಯಾವುದೂ ಕೂಡ ಬೇಡ. ದ್ವೇಷವನ್ನು ಕಟ್ಟಿಕೊಂಡ್ರೆ ಅದನ್ನು ಎದುರಿಸುವಂತಹ ಸಾಮರ್ಥ್ಯ ನಿಮ್ಮಲ್ಲಿ ಇಲ್ಲವೇನೋ ಅಂತ ಹೇಳಿ ಭಾಸವಾಗಬಹುದು. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ, ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ ಎಂಬುವಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡಬೇಕು ಅಂತಕ್ಕಂತಹ ಸಂಕಲ್ಪ ಏನಿದೆ ಅದು ನಿಮಗೆ ನಷ್ಟಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಆ ಸಂಕಲ್ಪ ಇವತ್ತು ಬೇಡ ಅಂತ ಹೇಳಿ ಸೂಚನೆ. ಈ ದಿವಸ ಮಕ್ಕಳಿಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡ್ತೀರಿ. ವಿದ್ಯಾರ್ಥಿಗಳಿಗೆ ಭವಿಷ್ಯದಲ್ಲಿ ಈ ದಿವಸ ಮಾಡ್ತಕ್ಕಂತಹ ನಿರ್ಧಾರ ಏನಿದೆ ಅದು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳಬೇಕು. ಸಮಾಜ ಸೇವೆಯಲ್ಲಿ ಉತ್ತಮವಾದಂತಹ ಸಾಧನೆಯನ್ನು ಮಾಡ್ತೀರಿ. ಕುಟುಂಬದಲ್ಲಿ ಮನಸ್ತಾಪಕ್ಕೆ ಕಾರಣವಾಗುತ್ತೆ. ಏನೋ ಸಣ್ಣ ಪುಟ್ಟ ವಿಚಾರಗಳು ಕೂಡ ಮನಸ್ಸಿಗೆ ಅಹಿತವನ್ನು ಉಂಟು ಮಾಡುತ್ತೆ. ಜಗಳಕ್ಕೆ, ಮನಸ್ತಾಪಕ್ಕೆ, ಒಬ್ಬರು ಪರಸ್ಪರವಾಗಿ ಮಾತಾಡದೇ ಇರುವಂತಹ ಪರಿಸ್ಥಿತಿಗೆ ಹೋಗೋದಕ್ಕೆ ಕಾರಣ ಆಗಬಹುದು. ಅಕ್ಕಪಕ್ಕದವರು ನಿಮಗೆ ಅವರ ಸಹಾಯ, ಅವರ ವಿಶ್ವಾಸ ತುಂಬ ಚೆನ್ನಾಗಿರುತ್ತೆ. ಅದು ಮನಸ್ಸಿಗೆ ಏನೋ ಒಂದಷ್ಟು ಸಮಾಧಾನವನ್ನು ಕೊಡಬಹುದು. ಪಾರ್ವತಿ ಪರಮೇಶ್ವರರನ್ನು ಪ್ರಾರ್ಥನೆ ಮಾಡಿ,
ವಾಗರ್ಥವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ಒಂದೇ ಪಾರ್ವತೀ ಪರಮೇಶ್ವರೌ ಎಂಬುದಾಗಿ ಆ ಒಂದು ಮಂತ್ರವನ್ನು ಮತ್ತೆ ಮತ್ತೆ ಪಠನೆ ಮಾಡಿ ಜಗತ್ತಿನ ಮಾತಾಪಿತೃಗಳಾದಂತಹ ಪಾರ್ವತೀ ಪರಮೇಶ್ವರರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಪರಿವಾರವನ್ನು ರಕ್ಷಣೆ ಮಾಡಲಿ. ಶುಭವಾಗಿ.